ಅದು ದಟ್ಟ ಅರಣ್ಯದ ಮಧ್ಯದಲ್ಲಿರುವಂಥ ಒಂದು ಹಳ್ಳಿ. ಆ ಹಳ್ಳಿನ ಸೇರಬೇಕಂದ್ರೆ ಯಾರಾದರೂ ಆಗಿರಲಿ ಒಂದು ನದಿಯನ್ನು ದಾಟ್ಕೊಂಡು ಹೋಗಲೇಬೇಕು. ಅಲ್ಲಿ ಅಜಯ್ ಅನ್ನೋನೊಬ್ಬ ಆ ಊರಿಗೆ ಹೋಗ್ಬೇಕಾಗಿರುತ್ತೆ. ಅವನು ಹಾಸ್ಟೆಲಲ್ಲಿ ಓದ್ಕೊತಾ ಇರ್ತಾನೆ. ಆ ಹಾಸ್ಟೆಲಲ್ಲಿ ರಜಾ ಕೊಟ್ಟಿದ್ರಿಂದ ಅವನಿಗೆ ಸ್ಕೂಲಲ್ಲಿ ಅವನು ಆ ತಂದೆ ತಾಯಿಗೆ ತಿಳಿಸ್ದೇನೆ ಸರ್ಪ್ರೈಸ್ ಮಾಡಲಿಕ್ಕೋಸ್ಕರ ಆ ರಾತ್ರಿ ಆ ಊರಿಗೆ ಹೋಗಲಿಕ್ಕೆ ಹೊರಟ. ಆದರೆ ಅಲ್ಲಿಂದನೇ ಈ ಕತೆ ಪ್ರಾರಂಭವಾಗುತ್ತದೆ. ಆ ನದಿಯನ್ನು ದಾಟಬೇಕಂದ್ರೆ ಕೇವಲ ತೆಪ್ಪದ ಮುಖಾಂತರನೇ ದಾಟಬೇಕಾಗುತ್ತೆ. ಅದು ಕೂಡ ಸಂಜೆ 7 ಗಂಟೆ ಒಳಗಡೆನೆ ಅದಕ್ಕೆ ಅವಕಾಶ ಇರುತ್ತದೆ. ಯಾಕಂದರೆ ಅಲ್ಲಿ ಕೆಲವು ಪಿಶಾಚಿಗಳು ತಿರುಗಾಡುತ್ತಿರುತ್ತವೆ ಅಂತ ಊರಿನ ಜನರ ನಂಬಿಕೆ. ಆದ ಕಾರಣದಿಂದ 7 ಗಂಟೆವರೆಗೂ ಮಾತ್ರ ತೆಪ್ಪದಲ್ಲಿ ನದಿಯನ್ನು ದಾಟಲಿಕ್ಕೆ ಅವಕಾಶ ಇರುತ್ತದೆ. ಅನ್ಕೊಂಡಿದ್ದಂಗೆ ಅಲ್ಲಿ ಆ ವ್ಯಕ್ತಿ ಸುಮಾರು 7 ಗಂಟೆ ಮೇಲೆಗೆ ಅಲ್ಲಿಗೆ ಬರ್ತಾನೆ. ಆದರೆ ಆ ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ತೆಪ್ಪ ಇರೋದಿಲ್ಲ. ಮತ್ತು ಅವನಿಗೆ ಅಲ್ಲಿ ನದಿ ದಾಟಲಿಕ್ಕೆ ಯಾವುದೇ ರೀತಿಯಾದಂಥ ಸಹಾಯ ಇರೋದಿಲ್ಲ. ಅದಕ್ಕಾಗಿ ಅವನು ಹುಡುಕಾಡ್ತಾ ಇರ್ತಾನೆ. ಆದರೆ ಅವನೊಂದು ಅನ್ಕೊತಾನೆ, ಈಗ ನಾವು ನದಿ ದಾಟಲಿಕ್ಕೆ ಆಗೋದಿಲ್ಲ ನನಗೆ, ಹಾಗಾಗಿ ನಾನು ಎಲ್ಲಾದರೂ ಒಂದು ಜಾಗ ನೋಡಿಕೊಂಡು ಇಲ್ಲೇ ನಾನು ವಿಶ್ರಾಂತಿ ತಗೊಳ್ಕೊಂಡು ಆಮೇಲೆ ನಾನು ಬೆಳಿಗ್ಗೆ ಎದ್ಮೇಲೆ ನದಿ ದಾಟ್ಕೊಂಡು ಊರಿಗೆ ಹೋಗೋಣ ಅಂತ ಅನ್ಕೋತಾನೆ. ಅದೇ ರೀತಿ ಅವನು ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ದೂರದಲ್ಲಿ ಅವನಿಗೊಂದು ಲಾಂತರ್ ಕಾಣಿಸುತ್ತೆ. ಆ ಲಾಂತರ್ ಬೆಳಕು ಇಲ್ಲಿ ಯಾರೋ ವ್ಯಕ್ತಿ ಇದ್ದಾನೆ, ಮನುಷ್ಯರಿದ್ದಾರೆ ಅಂತ ಅಂದ್ಕೊಂಡು ಅದ್ರ ಹತ್ರ ಅವನು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅವನು ಅವರ ಬಳಿ ಹತ್ರಕ್ಕೆ ಸಮೀಪಿಸ್ತಾ ಇದ್ದಂಗೆನೆ ಅವನಿಗೆ ಒಂದು ರೀತಿಯಾದಂಥ ಭಯಾನಕವಾದಂಥ ಶಬ್ದಗಳು ಕೇಳಿಸ್ಲಿಕ್ಕೆ ಪ್ರಾರಂಭವಾಗುತ್ತವೆ. ಆ ಶಬ್ದಗಳು ಹೇಗಿರುತ್ತವೆ ಅಂದರೆ ಅವನಿಗೆ ಎದೆಯಲ್ಲಿ ಒಂದೇ ರೀತಿ ನೋವಾಗೋ ರೀತಿ ಮತ್ತು ತಲೆ ನೋವು ಬರೋ ಥರ ಆ ಥರ ಭಯಾನಕವಾಗಿ ಇರ್ತಕ್ಕಂಥ ಶಬ್ದಗಳು ಕೇಳ್ತಾ ಇರ್ತವೆ. ಮತ್ತು ಕೆಲವು ಶಬ್ದಗಳು ಹೇಗಿರ್ತವೆ ಅಂದರೆ ಅದನ್ನು ಕೇಳ್ತಾ ಇದ್ದರೆ ಅವನಿಗೆ ತಲೆ ಕೆಟ್ಟೋಗ್ತಾ ಇದೆ, ಅಂದರೆ ಮತಿ ಹೋಗ್ತಾ ಇದೆ. ಯಾಕಂದರೆ ಅದು ಒಂಥರ ವಿಚಿತ್ರವಾದ ಶಬ್ದ. ಆ ಶಬ್ದಗಳನ್ನು ಅವನು ಇದಕ್ಕಿಂತ ಮುಂಚೆ ಎಲ್ಲೂ ಕೂಡ ಕೇಳೇ ಇರೋದಿಲ್ಲ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಹುಡುಗಿ, ಒಂದು ತುಂಬ ಸುಂದರವಾದಂಥ ಹುಡುಗಿ ಅವನಿಗೆ ಕಾಣಿಸ್ತಾಳೆ. ಅವಳ ಸೌಂದರ್ಯ ಹೇಗಿರುತ್ತಂದರೆ ಅವನಿಗೆ ಆ ಕತ್ಲಲ್ಲಿ ಕೂಡ ಅವಳನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತಾಳೆ. ಮತ್ತು ಅವಳು ನೋಡಲಿಕ್ಕೆ ತುಂಬ ಸುಂದರವಾಗಿರೋದ್ರಿಂದ ಅವನಿಗೂ ಕೂಡ ಅವಳ ಹತ್ರ ಹೋಗಿ ಮಾತಾಡೋಣ ಅಂತ ಅನಿಸುತ್ತೆ. ಆ ಹುಡುಗಿ ಕೈಯಲ್ಲಿ ಒಂದು ಲ್ಯಾಂತರ್ ಹಿಡ್ಕೊಂಡಿದ್ದಾಳೆ. ಆ ಹುಡುಗಿ ಕೂಡ ಅವನ ಹತ್ರನೇ ಬರ್ತಾ ಇದ್ದಾಳೆ. ಆ ಹುಡುಗಿನ ನೋಡಿದ ತಕ್ಷಣ ಅವನಿಗೆ ತುಂಬ ಇಷ್ಟ ಆಗ್ತಾಳೆ. ಆ ಇಷ್ಟ ಆಗಿದ ತಕ್ಷಣ ಅವನು ಇನ್ನೂ ವೇಗವಾಗಿ ಆ ಹುಡುಗಿಯನ್ನು ಸೇರಿಕೊಳ್ಳಿಕ್ಕೆ ವೇಗವಾಗಿ ನಡ್ಕೊಂಡು ಹೋಗ್ತಾನೆ. ಇನ್ನು ಇಲ್ಲಿಂದನೇ ಅಸಲಿ ಕತೆ ಅನ್ನೋದು ಸ್ಟಾರ್ಟ್ ಆಗುತ್ತಂತ ಅವನಿಗಿನ್ನ ಗೊತ್ತಿಲ್ಲ. ಆ ಹುಡುಗಿನ ನೋಡಿದ ತಕ್ಷಣ ಅವನು ಕೇಳ್ತಾನೆ, ಈ ಕಾಡಿನಲ್ಲಿ ಎಲ್ಲಾದರೂ ನಾನು ಈ ರಾತ್ರಿ ವಿಶ್ರಾಂತಿ ತಗೊಳ್ಕೊಳ್ಳೋಕ್ಕೆ ಪ್ರದೇಶ ಎಲ್ಲರೂ ಅಥವಾ ಸ್ಥಳ ಎಲ್ಲರೂ ಇದೆನಾ ಅಂತ ಕೇಳ್ತಾನೆ. ಮತ್ತು ಇನ್ನೊಂದೇನಂತಾನಂದರೆ, ಇಂಥ ಕತ್ತಲ ಕಾಡಿನಲ್ಲಿ ನೀನು ಏನು ಮಾಡ್ತಿದ್ದೀಯಾ ಅಂತ ಒಂದು ಮಾತು ಕೂಡ ಕೇಳ್ತಾನೆ. ನಮ್ಮ ಮನೆ ಇಲ್ಲೇ ಇದೆ, ನಮ್ಮ ತಂದೆಯೊಬ್ಬರು ಬೇಟೆಗಾರ, ಅವರು ಬೇಟೆ ಆಡಲಿಕ್ಕೆ ಹೋಗಿದ್ದಾರೆ. ನನಗೆ ಈ ಸಮಯದಲ್ಲಿ ಪ್ರಕೃತಿ ನೋಡಲಿಕ್ಕೆ ತುಂಬ ಇಷ್ಟ ಅನ್ನಿಸ್ತು, ಹಾಗಾಗಿ ನಾನು ಲ್ಯಾಂತರ್ ಇಟ್ಕೊಂಡು ಪ್ರಕೃತಿಯನ್ನು ನೋಡಲಿಕ್ಕೆ ಮತ್ತು ಆಸ್ವಾದಿಸಲಿಕ್ಕೆ ಬಂದೆ. ಆಗ ಅವನು ಕೇಳ್ತಾನೆ, ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ನಾನು ನಿಮ್ಮ ಮನೆಯಲ್ಲಿ ಈ ರಾತ್ರಿಗೆ ಸ್ಟೇ ಮಾಡ್ಬೋದಾ ಅಂತ ಆ ಹುಡುಗಿ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಮುಗುಳುನಗೆ ನಗ್ತಾಳೆ. ಆದರೆ ಅವನು ಮುಗುಳುನಗೆ ನಕ್ಕಿದ ತಕ್ಷಣ ಅಂದ್ಕೊತಾನೆ, ಈ ಹುಡುಗಿ ನನ್ನ ಸ್ಟೇ ಮಾಡಲಿಕ್ಕೆ ಒಪ್ಕೊಂಡ್ಳು ಅಂತ. ಆದರೆ ಅಲ್ಲಿ ಆಗ್ತಿರೋದೇನೆಂದರೆ ಅವನಿಗೆ ತಿಳಿದಿಗೆ ಅವನೊಂದು ಪ್ರಮಾದದಲ್ಲಿ ಸಿಗಾಕೊಳ್ತಿದ್ದಾನೆ ಅಂತ ಅವನಿಗಿನ್ನೂ ಅರಿವಾಗ್ತಾ ಇಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಹಾಳು ಬಿದ್ದಿರ್ತಕ್ಕಂಥ ಮನೆ ಅನ್ನೋದು ಕಾಣಿಸುತ್ತೆ. ಆ ಮನೆ ಸುತ್ತೂರ ಕಾಡಿರುತ್ತೆ. ಮನೆ ಮಧ್ಯದಲ್ಲಿ ಕೇವಲ ಒಂದೇ ಒಂದು ಲೈಟ್ ಇರುತ್ತೆ. ಆ ಹುಡುಗಿ ಹೇಳ್ತಾಳೆ, ನಿಮಗೇನು ಸಮಸ್ಯೆ ಇಲ್ಲ ಅಂದರೆ ನೀವು ಇಲ್ಲಿ ಬಂದುಬಿಟ್ಟು ಸ್ಟೇ ಮಾಡ್ಬೋದು, ನಿಮ್ಗೆ ಇಷ್ಟ ಆದರೆ ಇಲ್ಲಿ ಸ್ಟೇ ಮಾಡಿ ಅಂತ ಹೇಳ್ತಾಳೆ. ಮನೆಗೆ ಹೋದ ತಕ್ಷಣ ಆ ಹುಡುಗಿ ಮಂಚದ ಮೇಲೆ ಮಲ್ಕೊತಾಳೆ. ಮತ್ತು ಅವನಿಗೆ ಕೂಡ ಮಲಗಲಿಕ್ಕೆ ಒಂದು ಚಾಪೆಯನ್ನು ಕೊಟ್ಬಿಟ್ಟು ನೀವು ಮಲ್ಕೊಳ್ಳಿ ಅಂತ ನೆಲದ ಮೇಲೆ ಮಲ್ಕೊಳ್ಳಿಕ್ಕೆ ಅವನಿಗೆ ಪ್ರದೇಶವನ್ನು ತೋರಿಸಿ ಮಲ್ಕೋತಾರೆ. ಅವನಿಗೆ ತುಂಬ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನು ಒಂದು ಬ್ಯಾಗಲ್ಲಿರ್ತಕ್ಕಂಥ ರೊಟ್ಟಿ ಮತ್ತು ಪಲ್ಯವನ್ನು ತೆಗೆದುಕೊಂಡು ತಿಂದು ಮಲ್ಕೋತಾನೆ. ಆದರೆ ಊಟ ಮಾಡಿ ಮಲಗಿದ ತಕ್ಷಣ ಅವನಿಗೆ ನಿದ್ದೆ ಅನ್ನೋದು ಬರ್ತಾ ಇರೋದಿಲ್ಲ. ಆಮೇಲೆ ಅವನು ಎದ್ದು ಟೈಮ್ ನೋಡಿದ್ರೆ 1:30 ಗಂಟೆ ಆಗಿರುತ್ತೆ, ಮಧ್ಯರಾತ್ರಿ 1:30 ಗಂಟೆ ಆಗಿರುತ್ತೆ. ಆಮೇಲೆ ಅವನು ಎದ್ದು ನೋಡಿದ್ರೆ ಅಲ್ಲಿ ಅವನ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಹುಡುಗಿ ಅನ್ನೋದು ಕಾಣಿಸೋದಿಲ್ಲ. ಮತ್ತು ಮನೆಯಲ್ಲಿ ಲೈಟ್ ಇರುತ್ತಲ್ಲ ಅದು ಕೂಡ ಕಾಣಿಸ್ತಾ ಇರೋದಿಲ್ಲ. ಆ ಹುಡುಗಿನೂ ಸುತ್ತಮುತ್ತ ಎಲ್ಲ ಹುಡುಕಿದ್ರು ಆ ಹುಡುಗಿನೂ ಅವನಿಗೆ ಕಾಣಿಸೋದಿಲ್ಲ. ಅವನು ಒಂದೇ ಸತಿ ಗಾಬರಿಯಾಗಿ ಹೋಗ್ತಾನೆ. ಅವನಿಗೆ ಒಂದೇ ಸತಿ ಭಯ ಆಗಿಬಿಟ್ಟು ಮನೆಯಿಂದ ಹೊರಗಡೆ ಓಡಿ ಬಂದುಬಿಡ್ತಾನೆ. ಅವನು ಓಡಿ ಬಂದಿದ್ದ ತಕ್ಷಣವೇ ಆ ಹುಡುಗಿ ಹೊರಗಡೆ ಲ್ಯಾಂತರ್ ಹಿಡ್ಕೊಂಡು ನಿಂತ್ಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ.
ಅವನು ಆ ಹುಡುಗಿನ ನೋಡಿದ ತಕ್ಷಣ ಆ ಹುಡುಗಿಯ ಮುಖ ಅನ್ನೋದು ತುಂಬ ಕೆಂಪಗೆ ಕಾಣಿಸ್ತಾ ಇರುತ್ತೆ. ಮತ್ತು ಆ ಹುಡುಗಿಯ ಕಣ್ಣು ಕೂಡ ತುಂಬ ಕೆಂಪಗೆ ಆಗಿ ಕೋಪದಲ್ಲಿ ಇವನನ್ನೇ ನೋಡ್ತಾ ಇರ್ತಾಳೆ. ಮೂಗಿನಲ್ಲಿ ಕೂಡ ಆ ಹುಡುಗಿಗೆ ಕೆಂಪನೆಯ ರಕ್ತ ಅನ್ನೋದು ಸೋರ್ತಾ ಇರುತ್ತೆ. ಅವನ ರಕ್ತ ನೋಡಿ ಯಾಕೆ ಈ ಥರ ಆಗಿದೆ ಯಾಕೆ ಈ ಥರ ಆಗಿದೆ ಅಂತ ಆ ಹುಡುಗಿನ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಅವನ ಕಡೆನೇ ಒಂದು ಕೈ ತೋರಿಸ್ಬಿಟ್ಟು, ನೀನೇ ಅಲ್ವಾ ನನಗೆ ಈ ಥರ ಮಾಡಿದ್ದು, ನೀನೇ ನನಗೆ ಈ ಥರ ಬೆರಳು ಕಟ್ ಮಾಡಿದ್ದು, ನೀನೇ ನನ್ನ ಮೂಗಿಗೆಲ್ಲ ರಕ್ತ ಬರೋಂಗೆ ಹೊಡೆದಿದ್ದು, ನೀನೇ ನನ್ನ ಕಣ್ಣಿಗೆಲ್ಲ ಹೊಡೆದಿದ್ದು, ತಲೆಗೆಲ್ಲ ಹೊಡೆದಿದ್ದು, ನೀನೇ ತಾನೇ ಮಾಡಿರೋದು ಅಂತ ಅವನ ಕಡೆಗೆ ಕೈ ತೋರಿಸ್ಕೊಂಡು ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ನಾನೇಕೆ ಮಾಡಿದೆ, ನಾನೆಲ್ಲಿ ಮಾಡಿದೆ ನಿನಗೆ, ನಾನೇನು ಮಾಡಿಲ್ಲ ಅಂತ ಕೂಗಾಡ್ತಿರ್ತಾನೆ. ಹಂಗೆ ಹೇಳ್ಕೊತ ಓಡೋಗ್ತಿರ್ತಾನೆ. ಅದೇ ರೀತಿ ಅವನು ಆ ಹುಡುಗಿ ಕೂಡ ಅವನಿಗೆ ನೀನೇ ನನಗೆ ಮಾಡಿದ್ದು ಈ ಥರ ಅಂತ ಅಂದ್ಬಿಟ್ಟು ಅವನ ಕಡೆನೇ ಓಡಿ ಬಂದುಬಿಟ್ಟು ಅವ್ನ ಕುತ್ತಿಗೆ ಹಿಚ್ಕಿ ಸಾಯಿಸಿ ಹಾಕ್ಬಿಡ್ತಾಳೆ. ಆಮೇಲೆ ಬೆಳಗ್ಗೆ ಆದ ತಕ್ಷಣ ಊರಿನ ಜನ ಎಲ್ಲ ಬಂದುಬಿಟ್ಟು ನೋಡಿಬಿಟ್ಟು ಈ ಹುಡುಗ ಅವ್ರ ಮನೆಯಲ್ಲಿ ತಿಳಿಸಿ ಆದರೂ ಬಂದಿದ್ರು ಅವನ ಪ್ರಾಣ ಬದುಕ್ತಿತ್ತು, ಅವನು ಯಾರಿಗೂ ತಿಳಿದೇ ಹಾಗೆ ಈ ಥರ ಬಂದುಬಿಟ್ಟು